KGF ಕನ್ನಡದ ಹೆಮ್ಮೆಯ ಸಿನಿಮಾ ಅಂತ ಎಲ್ಲರೂ ಹೇಳ್ಕೋತಾರೆ. ಆದರೆ ಒಬ್ಬರು ಮಾತ್ರ KGF ಕನ್ನಡದ ಸಿನಿಮಾನೇ ಅಲ್ಲ ಅಂತ ಹೇಳಿದ್ದಾರೆ. ಅವರು ಮತ್ಯಾರು ಅಲ್ಲ, ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್. KGF ರಿಲೀಸ್ ಆಗಿ 2018, ಅದಾದ ನಂತರ ಮತ್ತೆ ರಿಲೀಸ್ ಆಗಿ 2-3 ವರ್ಷಗಳೇ ಕಳೆದು ಹೋಯಿತು. ಪಾರ್ಟ್ 1, ಪಾರ್ಟ್ 2 ಬಂದ ನಂತರ ಇಷ್ಟು ಸಮಯ ಆದಮೇಲೆ KGF ಬಗ್ಗೆ ವಾಟಾಳ್ ನಾಗರಾಜ್ ಯಾಕೆ ಆಕ್ರೋಶ ವ್ಯಕ್ತಪಡಿಸಿದ್ರು ಅಂತೀರಾ? ವಾಟಾಳ್ ನಾಗರಾಜ್ಗೆ KGF ಸಿನಿಮಾದಲ್ಲಿ ಕನ್ನಡ ಎಲ್ರಿ ಇದೆ ಅಂತ ಕೇಳ್ತಾ ಇದ್ದಾರೆ. ಅದೇ ಅವರಿಗಿರುವಂಥ ಆಕ್ರೋಶ. ಸಿನಿಮಾ ಟೈಟಲ್ನಲ್ಲೇ ಕನ್ನಡ ಇಲ್ಲ, ಸಿನಿಮಾಗಳಲ್ಲಿ ಕನ್ನಡಕ್ಕೆ ಬೆಲೆ ಇಲ್ಲದೆ ಇರುವಾಗಿದೆ. ಕನ್ನಡ ಸಿನಿಮಾ ಅಂದರೆ ಟೈಟಲ್ನಲ್ಲಾದರೂ ಕನ್ನಡ ಇರಬೇಡವಾ? ಈ KGF ಅಲ್ಲಿ ಎಲ್ರಿ ಇದೆ ಕನ್ನಡ? ಈ ಥರ ಪ್ರಶ್ನೆ ಮಾಡಿದ್ದಾರೆ ವಾಟಾಳ್ ನಾಗರಾಜ್. ಕನ್ನಡ ಚಿತ್ರರಂಗವನ್ನು ಜಗತ್ತಿನ ಮಟ್ಟಿಗೆ ತಗೊಂಡು ಹೋಗಿದ್ದು, ಹಾಗೆ ಜಗತ್ತಿನ ಎತ್ತರಕ್ಕೆ ಬೆಳೆಸಿದ್ದು KGF ಚಿತ್ರ. ಕನ್ನಡ ಸಿನಿಮಾ ಇಷ್ಟು ದೊಡ್ಡ ಮಟ್ಟಿಗೆ ಹೆಸರು ಮಾಡೋದಕ್ಕೆ ಇವತ್ತು KGFನ ಕಾರಣ ತುಂಬ ದೊಡ್ಡದಿದೆ. ಹಾಗಾಗಿ KGF ಅನ್ನಂತೂ ಎಲ್ಲರೂ ಕನ್ನಡಿಗರು ಮೆಚ್ಕೋತಾರೆ. ಆದರೆ KGF ಅಲ್ಲಿ ಕನ್ನಡನೇ ಇಲ್ಲ ಅಂತ ವಾಟಾಳ್ ನಾಗರಾಜ್ ಹೇಳಿರೋದು ಈಗ ಹಲವರಲ್ಲಿ ಚರ್ಚೆಗೆ ಕಾರಣ ಆಗಿದೆ. ಹಾಗಾಗಿ ವಾಟಾಳ್ ನಾಗರಾಜ್ ಯಾವಾಗ ಯಾವ ವಿಚಾರಕ್ಕೆ ಆಕ್ರೋಶ ವ್ಯಕ್ತಪಡಿಸ್ತಾರೋ ಗೊತ್ತಿಲ್ಲ. ಬಟ್ ಕನ್ನಡದ ಕಟ್ಟಾಳು ಅನ್ನೋದರಲ್ಲಿ ಅನುಮಾನ ಇಲ್ಲ. ಕನ್ನಡಕ್ಕಾಗಿ ದಶಕಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ಆದರೆ KGF ರಿಲೀಸ್ ಆಗಿ ಮುಗಿದೋಗಿ ಇನ್ನು KGF ಪಾರ್ಟ್ 3 ಯಾವಾಗ ಬರುತ್ತೆ ಅಂತ ಜನ ಕಾಯ್ತಾ ಇರುವಾಗ KGF ಕನ್ನಡದ ಚಿತ್ರನೇ ಅಲ್ಲ ಅಂತ ವಾಟಾಳ್ ನಾಗರಾಜ್ ಹೇಳಿರೋದಂತೂ ಚರ್ಚೆಗೆ ಗ್ರಾಸ ಆಗ್ತಾ ಇದೆ.